ವೆಲ್ಕಮ್ ಟು ಅಶ್ವಿನಿ ಕಲರ್ಸ್ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಹೆಣ್ಣಿಗೂ ಹೆಂಡತಿಗೂ ಇರುವ ವ್ಯತ್ಯಾಸ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಸಪೋರ್ಟ್ ಮಾಡಿ ಅಂತ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಹೆಂಡತಿ ಅಂದರೆ ಮನೆಯ ಅಧಿದೇವತೆ, ಮಹಾಲಕ್ಷ್ಮಿ. ಹಾಗೆ ಸರಸ್ವತಿನೂ ಅವಳೆ, ಮನೆಯಲ್ಲಿ ಅನ್ನಪೂರ್ಣೆನೂ ಅವಳೆ, ಆಮೇಲೆ ಆದಿಶಕ್ತಿನೂ ಅವಳೆ, ಭದ್ರಕಾಳಿನೂ ಅವಳೆ ಅಲ್ವಾ. ಹೆಂಡತಿ ಅಂದರೆ ಅವಳದೇ ಆದಂಥ ಒಂದು ಮಹತ್ವ ಇದೆ. ಆ ಮನೆಗೆ ಸರ್ವಸ್ವವೂ ಅವಳೇ ಆಗಿರ್ತದೆ, ಮನೆಯ ಮಹಾಲಕ್ಷ್ಮಿ. ಯಾಕೆಂದರೆ ಮದುವೆ ಮನೆ ಆಗಿ ಹೋದ ಮೇಲೆ ಅತ್ತೆ ಹೋದ್ಮೇಲೆ ನೆಕ್ಸ್ಟು ಅವಳೇನೆ ಆ ಮನೆಯ ರಾಜಕುಮಾರಿ, ಆ ಮನೆಯ ಒಡತಿ, ಆ ಮನೆಯ ಅದೃಷ್ಟ ದೇವತೆ. ಏಕೆಂದರೆ ಆ ಹೆಂಡತಿಗೆ ಕೆಲವರೊಬ್ಬರು ಪ್ರೀತಿ ಅನ್ನೋ ಬಲೆಯಲ್ಲಿ ಬಿದ್ದು ಮೋಸ ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇರೆ ಒಂದು ಹೆಣ್ಣಿನ ಆಕರ್ಷಣೆಗೆ ಒಳಗಾಗಿ ಆ ಹೆಣ್ಣಿನ ದೇಹ ಸೌಂದರ್ಯ, ಪ್ರೀತಿ, ದುಡ್ಡು ಅಂದರೆ ಇವರ ಹತ್ರ ದುಡ್ಡು ಕಾಸು ಇದೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಹೆಂಡತಿಗೆ ಮೋಸ ಮಾಡಿ ಬೇರೆ ಒಂದು ಹೆಣ್ಣಿನ ಸಹವಾಸ ಮಾಡಿ ಈ ಹೆಣ್ಣಿಗೆ ಮೋಸ ಮಾಡ್ತಾ ಇರ್ತಾರೆ. ಆದರೆ ಪ್ರೀತಿಗೂ ಹೆಂಡತಿಗೆ ಇರುವ ವ್ಯತ್ಯಾಸ, ನಾಳೆ ದಿನ ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಏನಾಗಲಿ ಹೆಂಡತಿಗೆ ಏನು ಬೇಕು ಎಲ್ಲ ಕೊಡಿಸ್ತಾರೆ. ಅವಳನ್ನು ಮನೆಯಲ್ಲಿ ಬಂಗಾರ ಥರ ಇರ್ತಾರೆ. ಯಾಕಂದರೆ ಬಂಗಾರಕ್ಕೆ ತೂಕ ಜಾಸ್ತಿ, ಬೆಲೆ ಜಾಸ್ತಿ. ಎಲ್ಲರೂ ಬಂಗಾರನ ಇಷ್ಟಪಡ್ತಾರೆ ಹೊರತು ಹಿತ್ತಾಳೆನ ಯಾರೂ ಇಷ್ಟಪಡಲ್ಲ. ಆದರೆ ಪ್ರೀತಿ ಅನ್ನೋದು ಹಿತ್ತಾಳೆಗೆ ಸಮಾನ. ಯಾಕೆಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ತುಕ್ಕಿಡಿಯುತ್ತೆ, ಅದು 4 ದಿನ ಬಾಳಾಟ. ಹಾಗೆಯೇ ಹೆಂಡತಿ ಲೈಫ್ ಲಾಂಗ್ ಸಾರಿಸೋದು. ಯಾಕಂದರೆ ಬಂಗಾರ ಯಾವತ್ತಿದ್ರೂ ಬಂಗಾರನೇ, ಅದು ಹಿತ್ತಾಳೆ ಯಾವತ್ತಿದ್ರೂ ಹಿತ್ತಾಳೆ. ಯಾಕಂದರೆ ಅದನ್ನು ನಾವು ಒಂದು ಸಲ ಯೂಸ್ ಮಾಡ್ಬೋದು, ಅದು ಬೇಗ ತುಕ್ಕಿಡಿತದೆ. ಹಾಗೆ ಪ್ರೀತಿನೂ ಅಷ್ಟೇ. ನೀವು ಯೌವನ ಇದೆ, ಸೌಂದರ್ಯ ಇದೆ, ಮತ್ತು ಹಾಗೆ ದುಡ್ಡಿದೆ, ಆಕರ್ಷಣೆ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು, ನನ್ನ ಹೆಂಡತಿಗೆ ಹಿಂದೆ ಮುಂದೆ ಮೋಸ ಮಾಡಿ ನಾನು ಎಲ್ಲನೂ ಮಾಡ್ಬೋದು ಅಂತ. ಆದರೆ ನಿಮ್ಮ ಹತ್ರ ಇರುವವರೆಗೂ ಮಾತ್ರ ಕಟ್ಕೊಂಡವಳೆ, ಇಟ್ಕೊಂಡವಳೆ. ನೀವೇನಾದ್ರು ಹುಷಾರು ತಪ್ಪಿದ್ರೆ ನಿಮ್ಮ ಹೆಂಡತಿ ಬಂದು ನೋಡ್ತಾಳೆ ಹೊರತು ಬೇರೆ ಯಾರೂ ಬಂದು ನೋಡಲ್ಲ ನಿಮ್ಮನ್ನು. 4 ದಿನ ಹುಷಾರು ತಪ್ಪಿ ಆಗ ನಿನ್ನ ಹೆಂಡ್ತಿನ ನೋಡ್ತಾಳೋ, ಹೆಂಡ್ತಿ ಬಂದು ನಿನ್ನ ಆರೋಗ್ಯನ, ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ನೋಡ್ತಾಳೋ, ಅಥವಾ ನೀನು ಯಾರೋ ಒಬ್ಬರ ಲೈಫನ್ನು ಪ್ರೀತಿ ಅಂತ ಒಂದು ಬಲೆಯಲ್ಲಿ ಬಿತ್ಕೊಂಡಿರ್ತೀಯಲ್ಲ ಅವಳು ಬಂದು ನೋಡ್ತಾಳೋ? ಇಲ್ಲ ಅಲ್ಲ. ನಿನ್ನ ಖಾಲಿ ಜಾಬಲ್ಲಿದ್ದಾಗ, ನಿನ್ನ ಕಷ್ಟ ನೀನು ದುಡ್ಡಿದ್ದಾಗ ನಿನ್ನ ಜೊತೆಗೆ ನಿಂತ್ಕೋತಾಳೆ, ಕಟ್ಕೊಂಡವಳು. ನೀನು ದುಡ್ಡಿಲ್ಲ ಅಂದ್ರೂ ನಿನ್ನ ಜೊತೆಲಿ ನಿಂತ್ಕೋತಾಳೆ. ಯಾಕೆ ಗೊತ್ತಾ, ಅವಳಿಗೆ ದುಡ್ಡಿಗಿಂತನೂ ಗಂಡನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅದೇ ಇಟ್ಕೊಂಡಳೇನು ದುಡ್ಡು ಇಂಪಾರ್ಟ್ ಮಾಡ್ತಾಳೆ, ನಿನ್ನ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಲ್ಲ ಯಾವತ್ತು. ನೀನು ಖಾಲಿ ಜಾಬಲ್ಲಿದ್ದಾಗ ನೀನು ಆರೋಗ್ಯ ತಪ್ಪು, ನೀನು ಖಾಲಿ ಜಾಬಲ್ಲಿರು, ನೀನು ಕಷ್ಟ ಅಂದಾಗ ಕುಗ್ಗು, ಕೆಲಸದ ಏನೇ ಒಂದು ವಿಷಯದಲ್ಲಿ ನಿನ್ನ ಜೊತೆಗೆ ನಿಂತ್ಕೊಳ್ಳೋಳೆ ಹೆಂಡತಿ ಅನ್ನೋಳು ಮಾತ್ರ ಹೊರತು ಇನ್ಯಾರೂ ಅಲ್ಲ. ಯಾರೋ ಆಗ್ತಾರೆ, ಯಾರೋ ಹೋಗ್ತಾರೆ ಅಂತ ಹೆಂಡ್ತಿಗೆ ಮೋಸ ಮಾಡಿಕೊಂಡು ನೀನು ಇನ್ನೊಬ್ಬರ ಜೊತೆ, ನಾನು ಈ ಮಾತಾಡಬಾರ್ದು ಆದರೂ ಮಾತಾಡ್ತಾ ಇದ್ದೀನಿ. ನೀನು ಒಂದು ಸಲ ಕಾಲು ಜಾರುವ ಮುದ್ದ, ನೀನು ಕಟ್ಟಿದಂಥ ತಾಲಿನ ಅದನ್ನು ನೆನಪು ಮಾಡ್ಕೋ ಸಾಕು. ಆವಾಗ ನೀನು ಯಾವತ್ತೂ ಕಾಲು ಜಾರು ಹೋಗಲ್ಲ. ಯಾಕೆ ಅಂದರೆ ಹೇಳಿದ್ರೆ, ನಿನ್ನನ್ನು ನಂಬಿ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗನೆ ಬಿಟ್ಟು ನಿನ್ನ ಜೊತೆ ಒಂದೊಂದು ತಾಲಿ ಅನ್ನೋ ಒಂದು ಪವಿತ್ರ ಬಂಧನಕ್ಕೆ ನಿನ್ನ ಜೊತೆಗೆ ಬಂದಿರ್ತಾಳೆ. ಅಂಥವಳನ್ನ ನೀನು ಹೇಗೆ ನೋಡ್ಕೋಬೇಕಲ್ವ. ನೀನು ಕಾಲು ಜಾರುವ ಮುನ್ನ 10 ಸಲ ಯೋಚನೆ ಮಾಡು, ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ, ನನ್ನ ಹೆಂಡತಿ ಆಗ್ತಾಳೋ ಅಥವಾ ನನ್ನ ಪ್ರೀತಿಯನ್ನು ಬಲೆಗೆ ಹೋಗ್ತಾ ಇದ್ದೀನಲ್ಲ ಅವಳು ಆಗ್ತಾಳೋ ಅಂತ. ಅದನ್ನು ಒಂದು 10 ನಿಮಿಷ ಕೂತು ಯೋಚನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀನು ಬೇರೆ ಯಾಕಂದರೆ ಅವಳಲ್ಲಿರುವಂಥ ಅಂದ ನಿನ್ನ ಹೆಂಡತಿ ಹತ್ರ ಇರಲ್ವಾ, ಅವಳ ಹತ್ರ ಇರುವಂಥ ಚಂದ ನಿನ್ನ ಹೆಂಡತಿ ಹತ್ರ ಇರಲ್ವಾ ಎಲ್ಲನೂ. ಯಾಕಂದರೆ ಮುಪ್ಪಲ್ಲಿ ಆಗೋಳೆ ಹೆಂಡತಿ. ನೀನು ಏನೋ ಇವತ್ತು ನನಗೆ ಯೌವನ ಇದೆ, ನಾನು ಏನು ಬೇಕಾದರೂ ಮಟ್ಬೋದು ಅಂತ ಅಂದ್ಕೊಂಡು ಜೀವನನ ಹಾಳು ಮಾಡ್ಕೋಬೇಡ. ಯಾರೂ ನಿನ್ನ ಜೊತೆಗೆ ನಿಂತ್ಕೊಳ್ಳಲ್ಲ. ನಾನು ಹೇಳೋದು, ತುಂಬ ಜನ ಗಂಡ್ಮಕ್ಳು ಹೆಂಡ್ತಿರಿಗೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಹೆಂಡ್ತಿರುಗಳು, ನನ್ನ ಗಂಡ ಎಲ್ಲೇ ಹೋದ್ರೂ ಕರೆಕ್ಟಾಗಿರ್ತಾನೆ, ನನಗೆ ಮೋಸ ಮಾಡಲ್ಲ ಅನ್ನೋ ಒಂದು ಇದರಲ್ಲಿ ಬದುಕ್ತಾ ಇರ್ತಾರೆ. ಆ ಹೆಣ್ಣಿಗೆ ಎಲ್ಲಿ ಅಪ್ಪಿತಪ್ಪಿ ನನ್ನ ಗಂಡ ಈ ಥರ ಹೋಗಿದ್ದಾನೆ ಅಂದರೆ ಆ ಮನಸ್ಸು ಮತ್ತೆ ಸೇರೋಕ್ಕೆ ಸಾಧ್ಯನಾ? ನೀನೇ ತೋರಿಸ್ಕೊಡುವಂಥ ತಪ್ಪು. ಅಯ್ಯೋ ನನ್ನ ಗಂಡನೇ ಮಾಡ್ತಾಯಿದ್ದಾನೆ, ನಾನು ಮಾಡೋದ್ರಲ್ಲಿ ಏನು ತಪ್ಪು ಅಂತ ಕೆಲವು ಹೆಣ್ಣುಮಕ್ಕಳು ಹಾದಿ ತಪ್ಪಕ್ಕೆ ಮುಖ್ಯ ಕಾರಣ ಗಂಡನೂ ಆಗಿರ್ತಾರೆ. ಯಾಕಂದರೆ ಗಂಡ ಅನ್ನೋನು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡ್ದೋದ್ರೆ ಯಾವ ಹೆಣ್ಣು ಇವತ್ತು ಬೇರೆ ಪರಪುರುಷನ ಜೊತೆ ಓಡೋಗಲ್ಲ. ಅರ್ಧ ಜನ ಒಳ್ಳೆಯವರು ಇರ್ತಾರೆ, ಅರ್ಧ ಜನ ಕೆಟ್ಟವರು ಇರ್ತಾರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಅಲ್ಲ, ಎಲ್ಲ ಗಂಡು ಮಕ್ಳಿಗೂ ಅಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಅದೊಂದು ಕೇಳ್ಕೊತೀನಿ. ಬೇಕಾದ್ರೆ 10 ಸಲ ಯೋಚನೆ ಮಾಡು. ಯಾಕಂದರೆ ನಿನಗೆಲ್ಲನೂ ಆಗಿ ನಿನ್ನನ್ನು ನಂಬಿ ಬಂದವಳಿಗೆ ಎಂದೂ ಮೋಸ ಮಾಡಬೇಡ. ಇನ್ನೊಂದು ಹುಡುಗಿನ ಹಿಡ್ತದಲ್ಲಿ ಇಟ್ಕೋತೀಯ, ನೀನು ಹೆಂಡ್ತಿನ ಇಡೋಕ್ಕಾಗಲ್ಲ ಅಲ್ವಾ.
ಅವಳನ್ನ ಮೋಸ ಮಾಡ್ತೀಯ. ನಿನಗೆ ಹೆಂಡ್ತಿಗೆ ಏನು ಬೇಕು ಬೇಡ ಪ್ರತಿಯೊಂದು ಜೋಪಾನ ಮಾಡಿ ಅವಳಿಗೆ ರಾಣಿಯಾಗಿ ನೋಡ್ಕೋತಾ ಇದ್ದೀಯ. ನಾನೀಗ ಅದರಲ್ಲೂ ಹೇಳ್ತೀನಿ, ಪ್ರತಿಯೊಂದು ಅವಳಿಗೆ ಏನು ಬೇಕು ಬೇಡ, ರೇಷ್ಮೆ ಸೀರೆ ಕೇಳ್ತಾಳೆ, ಒಡವೆ ಕೇಳ್ತಾಳೆ, ಚಿನ್ನ ಏನು ಕೇಳ್ತಾಳೆ, ಸೀರೆ ಸಿಪ್ಪತ್ತಿಗೆಲೇ ನೀನು ಹೆಂಡ್ತಿನ ಕೂರಿಸಿರ್ತೀಯ. ಅದೇ ನೀನು ಇನ್ನೊಬ್ಬಳನ್ನ ಹೆಣ್ಣನ್ನು ಇಷ್ಟಪಟ್ಟಿರ್ತಿಲ್ಲ, ಆ ಹೆಣ್ಣಿಗೆ ಏನು ಮಾಡ್ತೀಯ, ಅವಳು ಕಷ್ಟಕ್ಕೆ ಒಂದು 500,000 ಕೊಡ್ಬೋದು, ಅಮ್ಮಮ್ಮ ಒಂದು 5,000 10,000 ಕೊಡ್ಬೋದು, ಹೊರಗಡೆ ಕರ್ಕೊಂಡೋಗಿ ಸುತ್ತಿಸ್ಬೋದು, ಒಂದು ಹೋಟ್ಲಲ್ಲಿ ತಿನ್ನಿಸ್ಬೋದು. ಅಷ್ಟೇ ನಿನ್ನಿಂದ ಎಕ್ಸ್ಪೆಕ್ಟೇಷನು ಅವಳಿಗೆ ಅಲ್ವಾ. ಅದ್ರ ಮೇಲಿಂದ ನೀನು ಏನು ಮಾಡೋಕ್ಕಾಗುತ್ತೆ, ಅಷ್ಟೇ ಅಲ್ವಾ. ಅವಳಿಗೂ ಮೋಸ ಇವಳಿಗೂ ಮೋಸ. ಆ ಹೆಣ್ಣಿನ ಶಾಪ ನಿನಗೇನಾಗುತ್ತೆ, ನಿನ್ನ ಮಕ್ಕಳು ಮರಿಗೆ ತಟ್ಟುತ್ತೆ. ಹಾಗಾಗಿ ಯಾವುದೇ ವಿಷಯದಲ್ಲಾದ್ರೂ ಯೋಚನೆ ಮಾಡಿ, ಹೆಣ್ಮಕ್ಳನ್ನ ವಿಷಯದಲ್ಲಿ ತಪ್ಪಕ್ಕೆ ಹೋಗಬೇಡಿ. ತಪ್ಪಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಬೇಡಿ. ಹೆಣ್ಮಕ್ಳೇ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಒಂದು ತಕ್ಷಣ ಅವರು ನಿಮ್ಮನ್ನು ಏನಾದ್ರು ಒಂದು ಕಷ್ಟ, ಒಂದು ಜಗಳ ಬಂತು, ಒಂದು ಏನೇ ಹೋಯ್ತು, ಒಂದು ಆರೋಗ್ಯ ತಪ್ಪಿತು ಅಂತ ಅವನು ಹೆಂಡ್ತಿ ಹತ್ರ ಹೋಗ್ತಾನೋ ನಿಮ್ಮ ಹತ್ರ ಬರ್ತಾನೋ 10 ನಿಮಿಷ ಯೋಚನೆ ಮಾಡಿ. ಕಾಲು ಹಿಡ್ಬೋಗೋಕ್ಕಿಂತ ಮುಂಚೆ ಇವನು ನನ್ನ ಲೈಫ್ ಲಾಂಗು ನನ್ನ ಜೊತೆಲಿ ಇರ್ತಾನ, ನನಗೆ ಕಷ್ಟ ಅಂದಾಗ ನನಗೆ ಹೆಗಲು ಕೊಡ್ತಾನ ಅನ್ನೋದಿದ್ದರೆ ನಿಮ್ಮ ಸೆರಗು ದಾಟಿ. ಇಲ್ಲ ಅಂದರೆ ಯಾರೋ ಕೆಲ್ಸಕ್ಕೆ ಬಾರದೇ ಇರೋವಂಥ ನನ್ನ ಮಕ್ಕಳಿಗೋಸ್ಕರ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ಅವ್ರಿಗೆ ಒಬ್ಬರ ಒಂದು ಸೋಕಿಗೋಸ್ಕರ ನೀವು ಯೂಸ್ ಆಗ್ತೀರಾ ಅಷ್ಟೇ ವಿನಃ ಇನ್ನು ಯಾವುದೂ ಇಲ್ಲ. ಯಾರೂ ನೋಡೋಲ್ಲ. ನಿಮಗೆ ಕಷ್ಟ ಅಂದರೆ ಮಧ್ಯರಾತ್ರಿಯಲ್ಲಿ ನಿಮ್ಗೇನಾರು ಹುಷಾರಿಲ್ಲ ಅಂದ್ಕೊಂಡು ಒಂದು ಫೋನ್ ಮಾಡಿ ಹೆಂಡ್ತಿ ಮಗಳಿಂದ ಅವನು ಎದ್ದು ಬಂದುಬಿಟ್ರೆ ಅವನೇ ನಿಜವಾದ ಗಂಡಸು ಅಂತ ನಾನೇ ಅನ್ಕೋತೀನಿ. ಯಾರೂ ಬರೋಲ್ಲ. ರಾತ್ರಿ ಹೊತ್ತು ಫೋನು ಸ್ವಿಚ್ ಆಫ್ ಇರುತ್ತೆ, ನಿಮ್ಮ ನಂಬರು ಬ್ಲ್ಯಾಕ್ ಲಿಸ್ಟಲ್ಲಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ತುಂಬ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ. ಈಗ ಅವ್ರ ನೋವುಗಳನ್ನ ಒಂಥರ ಬೇಜಾರಾಗ್ತಾ ಇರುತ್ತೆ. ಅವ್ರುಗಳ ನೋವು ನೋಡಿದಾಗ ನಾವೇ ಎಷ್ಟು ಕುತ್ಕೊಂಡು ಹತ್ಬಿಡ್ತೀನಿ. ಏನಪ್ಪ ಹೆಣ್ಮಕ್ಳ ಲೈಫು, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಇನ್ನೇನೋ ಅವ್ರ ಲೈಫ್ ಆಗಿರ್ತಲ್ಲ ಅಂತ. ಹೆಂಡ್ತಿನೇ ಇಟ್ಕೊಂಡವಳೆ ಕಟ್ಕೊಂಡವಳೆ. ಹಾಗಾಗಿ ಪ್ರೀತಿಯನ್ನು ಬಲೆಗೆ ಬಿದ್ದು ನಿಮ್ಮ ಲೈಫನ್ನ ಹಾಳು ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಆ ಲೈಫ್ ಹಾಳು ಮಾಡ್ಕೊಂಡಾಗ ಯಾರೂ ಬರಲ್ಲ, ಸರಿನಾ. ಅವನು ಹೋಗಿ ಅವನ ಲೈಫಲ್ಲಿ ಇರ್ತಾರೆ ವಿನಃ ನಿಮ್ಮ ಲೈಫಿಗೆ ಬರಲ್ಲ. ನಿಮ್ಮ ಕಷ್ಟ ಸುಖಕ್ಕಾಗಲ್ಲ. ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಿಮ್ಮ ಲೈಫನ್ನ ಹಾಳು ಮಾಡ್ಕೋಬೇಡಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡೋಕ್ಕೆ.